ಸೊ ದಾವಣಗೆರೆಗೆ ಯಾಕೆ ಹೋಗ್ತಿದ್ದೀನಿ ಅಂದರೆ ನಮ್ಮ ಹರಿಹರದಲ್ಲಿ ಇವತ್ತು ಈ ಮೆಟ್ರೋದಲ್ಲಿ ನಾನು ಬರ್ತಿದ್ದೆ. ಸೊ ಅವಾಗ ಇವತ್ತು ವ್ಯಾಲೆಂಟೈನ್ಸ್ ವೀಕ್ ನಡೀತಾ ಇತ್ತಲ್ಲ, ಸೊ ಅವ್ರಿಗೆ ಕೊಡ್ಸೋದು ಅದ್ರ ಬದಲಿ ನಮ್ಮ ಅಪ್ಪ ಅಮ್ಮಗೆ ಚೆನ್ನಾಗಿ ನೋಡ್ಕೊಳೋದು. ಭಾಳ ದಿನದ ಮೇಲೆ ದಾವಣಗೆರೆಗೆ ಹೋಗಿ ಹಲೋ ಫನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋ ಏನಂದರೆ, ಇವತ್ತು ಹೋಗ್ತಿರೋದು ನಾವು ಟ್ರೈನ್ ಜರ್ನಿ ಮೂಲಕ ನಾವು ಹೋಗ್ತಿರೋದು ದಾವಣಗೆರೆಗೆ. ಸೊ ದಾವಣಗೆರೆಗೆ ಯಾಕೆ ಹೋಗ್ತಿದ್ದೀನಿ ಅಂದರೆ ನಮ್ಮ ಹರಿಹರದಲ್ಲಿ ಇವತ್ತು ಈ ಸತಿ ಜಾತ್ರೆ ನಡೀತಿದೆ. ಸೊ ಹಾಗಾಗಿ ನಾನು ಪ್ರತಿ ಸತಿ ನಾನು ಮಿಸ್ ಮಾಡಲ್ಲ. ಜಾತ್ರೆ ಅಂದರೆ ನಮಗೇನೋ ಒಂಥರ ಮೆಮೊರೀಸ್ ಇದ್ದಂಗೆ. ಸೊ ಅಲ್ಲಿ ಎಕ್ಸಿಬಿಷನ್ ಆಗಲಿ, ನಾವು ಫ್ರೆಂಡ್ಸ್ ಆಗಿ ಜಾತ್ರೆಯಲ್ಲಿ ಅಡ್ಡಾಡೋದಾಗಲಿ, ಅದೊಂಥರ ಮೆಮೊರೀಸ್ ಗಾಯ್ಸ್. ನಾನು 3 ಮಿಸ್ ಮಾಡಲ್ಲ. ಊರಮ್ಮ ಹಬ್ಬ ಒಂದು ನಡೆಯುತ್ತೆ ನಮ್ಮದು, ಅಂದರೆ ಜೋರಾಗಿ ನಡೆಯುತ್ತೆ ಊರಮ್ಮ ಹಬ್ಬ, ಮತ್ತು ಹೋಲಿ ಆಗಲಿ, ಮತ್ತು ಈ ಜಾತ್ರೆ, ಈ 3 ನಾನು ನಮ್ಮ ದಾವಣಗೆರೆದು ಹೋಗೋದು ಮಿಸ್ ಮಾಡಲ್ಲ. ಸೊ ಹಾಗಾಗಿ ನಾನಿವತ್ತು ಹೋಗ್ತಿರೋ ಟ್ರೈನ್ ಜರ್ನಿ, ಬನ್ನಿ ಇನ್ನು ಯಾವ ಟ್ರೈನಿಗೆ ಹೋಗ್ತಿರೋದು ಅಂತ ಹೇಳ್ತೀನಿ ಮುಂದೆ. ನಮ್ಮ ಟ್ರೈನ್ ಇರೋದು ಯಶವಂತಪುರದಿಂದ. ಸೊ ಹಾಗಾಗಿ ಇಲ್ಲಿ ಮೆಟ್ರೋ, ಹಲ್ಸೂರು ಮೆಟ್ರೋ ಸ್ಟೇಷನಿಗೆ ಬಂದು ಅಲ್ಲಿಂದ ಮೆಟ್ರೋ ಹತ್ಕೊಂಡು ಹೋಗಬೇಕು. ಬನ್ನಿ, ಮೆಟ್ರೋಗೆ ವೇಟ್ ಮಾಡ್ತಾ ಇದ್ದೀವಿ. ಮೆಟ್ರೋ ಸ್ಟೇಷನಿಗೆ ರೀಚ್ ಆದ್ವಿ. ಸೊ ಇಲ್ಲಿಂದ ಏನಿಲ್ಲ, ಒಂದು 5 ಮಿನಿಟ್ಸ್ ರೈಲ್ವೆ ಸ್ಟೇಷನ್ ಇಲ್ಲೇ ಪಕ್ಕದಲ್ಲೇ ಇದೆ. ಇನ್ನೊಂದು ಏನಂದರೆ 45% ಮೆಟ್ರೋ ಪ್ರೈಸ್ ಇನ್ಕ್ರೀಸ್ ಮಾಡಿದ್ದಾರೆ. ಏನು ಗಾಯ್ಸ್ ಇದು 45% ಅಂದರೆ ನಮ್ಮಂಥ ಮಿಡಲ್ ಕ್ಲಾಸು ಎಲ್ಲಿಗೆ ಹೋಗ್ಬೇಕು ಗಾಯ್ಸ್? 45% ಈಗ ಹಲ್ಸೂರಿಂದ ಯಶವಂತಪುರಕ್ಕೆ ನಾನು ಬಂದಲ್ಲ, ಈಗ 60 ರುಪೀಸ್, ಮೊದಲಿಗೆ 30 ರುಪೀಸ್. ಎಷ್ಟು 45% ಇನ್ಕ್ರೀಸ್ ಮಾಡಿದ್ದಾರೆ. ಈಗ ಏನು ಇನ್ಕ್ರೀಸ್ ಮಾಡಿದರೆ ಗೈಸ್, ಫೈನಲಿ ರೀಚ್ ಆದ್ವಿ ರೈಲ್ವೆ ಸ್ಟೇಷನ್ಗೆ. ಸೊ ನಮ್ಮ ಟ್ರೈನ್ ನಿಂತಿದೆ ಆವಲ್ಲೇ. ನಾನು ಹೋಗ್ತಿರೋದು ಇವತ್ತು ವಾಸ್ಕೋ ಡಿ ಗಾಮಾ ಟ್ರೈನಿಗೆ. ಸೊ ನಾನು ಹೋಗ್ತಿರೋದು ದಾವಣಗೆರೆಗೆ, ಮೊದಲೇ ಗೊತ್ತು ನಿಮಗೆ. ಸೊ ಇವತ್ತೇನಂದರೆ ಗಾಯ್ಸ್, ಮೆಟ್ರೋದಲ್ಲಿ ನಾನು ಬರ್ತಿದ್ದೆ. ಸೊ ಅವಾಗ ಇವತ್ತು ವ್ಯಾಲೆಂಟೈನ್ಸ್ ವೀಕ್ ನಡೀತಾ ಇತ್ತಲ್ಲ. ಸೊ ಯಾರೋ ಕಪಲ್ಲು ಟೆಡ್ಡಿ ಕೊಡ್ತಿದ್ರು. ಇವತ್ತೇನೋ ಟೆಡ್ಡಿ ಡೇ ಇದೆ ಅಂತ ಟೆಡ್ಡಿ ಕೊಡ್ತಿದ್ರು. ಸೊ ಏನು ಗಾಯ್ಸ್ ಇವೆಲ್ಲ ಟೆಡ್ಡಿ ಗೈಸ್. ನಮ್ಮ ಟ್ರೈನ್ ನಂಬರು 17309. ಇದು ಸ್ಟಾರ್ಟ್ ಆಗೋದು ಯಶವಂತಪುರದಿಂದ. ಸೊ ಇದು ಅಷ್ಟು ಸ್ಟಾಪ್ ಕೊಡಲ್ಲ. ಏನು ಇಲ್ಲೊಂದು ಸ್ಟಾಪು ತುಮಕೂರು, ನೆಕ್ಸ್ಟು ಅರಸೀಕೆರೆ, ನೆಕ್ಸ್ಟ್ ದಾವಣಗೆರೆ, ಆ ಥರ ಸ್ಟಾಪ್ ಇದೆ. ಹಾಗಾಗಿ ನಾನು ಈ ಟ್ರೈನ್ ಚೂಸ್ ಮಾಡಿಕೊಂಡೆ. ಸೊ ಜಾತ್ರೆ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಹೋಗ್ತಿದ್ದೀನಿ, ಬೇಗ ಹೋಗುತ್ತೆ ಅಂತ ಈ ಟ್ರೈನ್ ಚೂಸ್ ಮಾಡ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಗೈಸ್. ಆಫ್ಟರ್ ಲಾಂಗ್ ಟೈಮ್ ನಾನು ದಾವಣಗೆರೆಗೆ ಹೋಗ್ತಿರೋದು. ಆವಾಗಲೇ ಒಂದು 3-4 ಮಂತ್ಸ್ ಆಯಿತು. ಸೊ ನಮ್ಮ ದಾವಣಗೆರೆಗೆ ಹೋಗ್ಬೇಕಂದ್ರೆ ಏನೋ ಖುಷಿ. ಸೊ ನಾನು 10th ಮುಗಿಸ್ಕೊಂಬಂದು ನಾವು ಇಲ್ಲೇ ಶಿಫ್ಟ್ ಆಗಿಬಿಟ್ವಿ. ಸೊ ಆಮೇಲೆ ಈ ಥರ ಹಬ್ಬ ಏನಾದ್ರು ಇದ್ದರೆ ಅಷ್ಟೇ ಹೋಗ್ತಿದ್ವಿ. ನಮ್ಮ ಫ್ರೆಂಡ್ಸ್ನ ನಾನು ತುಂಬ ಮಿಸ್ ಮಾಡ್ಕೊತಿದ್ವಿ. ಏನೇ ಹೇಳ್ಗುರು, ನಮ್ಮೂರು ನಮಗೆ ಮೇಲು. ಸೊ ನನ್ನ ಫ್ರೆಂಡ್ ಕರೆಯಕ್ಕೆ ಬರ್ತಾರೆ, ನನಗೆ ಅಲ್ಲಿ ವೇಟ್ ಮಾಡ್ತಿರ್ತಾರೆ. ಸೊ ಬನ್ನಿ ಟ್ರೈನಲ್ಲಿ ಕೂತ್ಕೊಂಡು ಮಾತಾಡೋಣ ಇದ್ರ ಬಗ್ಗೆ. ಗೈಸ್ ನೋಡಿ, ಅವಲ್ಲೇ 3 o'clock, ಕರೆಕ್ಟಾಗಿ 3 o'clock ಟ್ರೈನ್ ಬಿಡ್ತು. ಇಂಡಿಯನ್ ರೈಲ್ವೆ ಅಂದರೆ ಮಸಾಲಾ ಲಿಂಬು ಬೇರೆ ಅರಸೀಕೆರೆ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ಇಡ್ಲಿ ವಡ ಫೇಮಸ್ಸು, ಇಡ್ಲಿ ವಡ ತಿನ್ನೋಣ ಬನ್ನಿ. ಫೈನಲಿ ಹರಿಹರಕ್ಕೆ ಬಂದ್ವಿ. ಈಗ ಇವತ್ತಿನ ಜರ್ನಿ ನೋಡಿದ್ರಲ್ಲ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.